ನಮಸ್ತೆ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಎಸ್, ಇವತ್ತಿನ ಟಾಪಿಕ್ ಜಾನ್ವರಿ ಮಂತ್ ಏನೆಲ್ಲ ಬ್ಲೆಸ್ಸಿಂಗ್ ಸಿಗ್ತದೆ, ಏನೆಲ್ಲ ನಿಮ್ಮ ಲೈಫಲ್ಲಿ ಹೊಸ ವರ್ಷದ ಬದಲಾವಣೆಗಳಿದೆ, ಏನೆಲ್ಲ ಚೇಂಜಸ್ ಬರ್ತಿದೆ. ಎಸ್, ನೋಡೋಣ. ಇಲ್ಲಿ ಆಲ್ರೆಡಿ 2 ಕಾರ್ಡ್ಸ್ ಇದೆ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪೈನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪೈನ ಚಾಯ್ಸ್ ಮಾಡಿ ಆ್ಯಂಡ್ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ಫಾರ್ ಪೈಲ್ ನಂಬರ್ 1 ನೋಡೋಣ. ಎಸ್, ಪೈಲ್ ನಂಬರ್ 1 2025 ಜಾನ್ವರಿ ಮಂತಲ್ಲಿ ನಿಮಗೆ ಸಾಕಷ್ಟು ಗುಡ್ ನ್ಯೂಸನ್ನು ಕೇಳ್ತಿದ್ದೀರಾ. ಈ ಒಂದು ಮಂತ್ ನಿಮಗೆ ಒಂದು ರೀತಿ ಚೇಂಜಸ್ನ ತಂದುಕೊಡ್ತಿದೆ. ಒಂದು ರೀತಿ ಒಂದು ಮಂತ್ ಫುಲ್ಲು ನೀವು ತುಂಬ ಎಂಜಾಯ್ ಮಾಡ್ತಿದ್ದೀರಾ, ಹ್ಯಾಪಿನೆಸ್ ಇದೆ. ಎಸ್, ಎಲ್ಲವೂ ನಿಮಗೆ ಒಂದು ರೀತಿ ಬ್ಯಾಲೆನ್ಸಿಂಗ್ ಬರ್ತಿದೆ, ಬ್ಯಾಲೆನ್ಸಿಂಗ್ ಸಿಗ್ತಿದೆ. ಪೈಲ್ ನಂಬರ್ 1. ಎಸ್, ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. Flower, leaves, blessing, chariot, healing, innocence. Yes, pile number 1. ಈ ಒಂದು ಜಾನ್ವರಿ ಮಂತ್ ಸಾಕಷ್ಟು ಹೊಸ ವಿಚಾರಗಳನ್ನು ತಿಳ್ಕೊಳ್ತಿದ್ದೀರಾ. ಹೊಸ ಕೆಲಸಕ್ಕೆ ಕೂಡ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ. ಕೆಲಸದಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೋಡ್ತಿದ್ದೀರಾ. ಹೆಚ್ಚಿನ ಸಕ್ಸಸ್ ನಿಮ್ಮ ಲೈಫಿಗೆ ಬರ್ತಿದೆ. ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಏನು ನೀವೇ ಚೇಂಜಸ್ ಆಗಬೇಕು ಈ ಒಂದು ಮಂತಲ್ಲಿ, ಏನೋ ಚೇಂಜ್ ಮಾಡಬೇಕು ನಾನು ಅನ್ನೋ ಒಂದು ತುಂಬ ಕಾತುರತೆ ಇದೆ. ಆ್ಯಂಡ್ ತುಂಬಾ ಬ್ಲೆಸ್ಸಿಂಗ್ ಸಿಗ್ತಿದೆ ನಿಮ್ಮ ಹಿರಿಯರಿಂದ ಹಾಗೂ ನಿಮ್ಮ ಕುಲದೇವರು, ನಿಮ್ಮ ಗ್ರಾಮ ದೇವತೆಯಿಂದ ಹೆಚ್ಚಿನ ನಿಮಗೆ ಅಭಿವೃದ್ಧಿ ಆಗ್ತಿದೆ. ಹಾಗೂ ಏನು ನೀವು ಪ್ರಯತ್ನ ಪಡ್ತಿದ್ದೀರ ಈ ಒಂದು ಮಂತಲ್ಲಿ ಖಂಡಿತ ಯಶಸ್ಸು ಸಿದ್ಧಿ ಆಗ್ತಿದೆ. ಆ್ಯಂಡ್ ತುಂಬಾ ಒಳ್ಳೆ ಮೆಸೇಜಸ್ ನಿಮಗೆ ಸಿಗ್ತಿದೆ. ನಿಮ್ಮ ಒಂದು ಸರೌಂಡಿಂಗ್, ನಿಮ್ಮ ಫ್ಯಾಮಿಲಿ ಸರೌಂಡಿಂಗ್, ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ಹೆಚ್ಚಿನ ಅಭಿವೃದ್ಧಿ ಇದೆ. ನಿಮ್ಮನ್ನು ಹೆಚ್ಚೆಚ್ಚು ಗೌರವಿಸ್ತಿದ್ದಾರೆ, ಹೆಚ್ಚು ಪ್ರೀತಿ ಮಾಡ್ತಿದ್ದಾರೆ, ಹೆಚ್ಚು ನಂಬಿಕೆ ಇಟ್ಟಿದ್ದಾರೆ. ಆ್ಯಂಡ್ ನೀವು ಕೂಡ ನಂಬಿಕೆ ಇಟ್ಟಿರೋ ವ್ಯಕ್ತಿ, ನಿಮ್ಮ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೋ ಆ ವ್ಯಕ್ತಿಗಳಿಗೆ ಹೆಚ್ಚಿನ ಹೆಲ್ಪಿಂಗ್ ಮಾಡ್ತಿದ್ದೀರಾ. ಆ್ಯಂಡ್ ಅವರ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗ್ತಿದ್ದೀರಾ, ನಿಮ್ಮ ಕಷ್ಟ ಸುಖಗಳಿಗೆ ಅವರು ಭಾಗಿಯಾಗ್ತಿದ್ದಾರೆ. ಆ್ಯಂಡ್ ಈ ಒಂದು ಮಂತಲ್ಲಿ ಪವರ್, ಒಂದು ರೀತಿ ಪವರ್ ನಿಮಗೆ ಸಿಗ್ತಿದೆ. ಆ್ಯಂಡ್ ಇಷ್ಟು ದಿವಸಗಳ ನಂತರ ಒಂದಷ್ಟು ಬದಲಾವಣೆನ ನೀವು ಜನವರಿ ಮಂತಲ್ಲಿ ನೋಡ್ತಿದ್ದೀರಾ. ಪೈಲ್ ನಂಬರ್ 1. ಯಾರು ನಿಮಗೆಲ್ಲ ಹರ್ಟ್ ಮಾಡಿದ್ದಾರೆ, ಯಾರು ನಿಮಗೆಲ್ಲ ನೆಗೆಟಿವಿಟಿ ಮಾಡಿದ್ದಾರೆ, ಯಾರೆಲ್ಲ ನಿಮ್ಮ ಕೆಲಸ ಆಗಬಾರ್ದು ಅಂತ ತಡೆ ಹಿಡಿದಿದ್ದಾರೆ, ಆ ಕೆಲಸಗಳೆಲ್ಲವೂ ಈ ಒಂದು ಮಂತಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಜಾನ್ವರಿ ಮಂತಿಂದ ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಯಾರಲ್ಲಿ ಪ್ರೀತಿಯ ವಿಚಾರದಲ್ಲಿ ಥರ್ಡ್ ಪಾರ್ಟೀಸಿಂದ ಸಿಗಾಕೊಂಡು ನಿಮ್ಮ ಪ್ರೀತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ತೊಂದರೆ ಇದೆ, ಅದು ಕೂಡ ಈ ಒಂದು ಮಂತಲ್ಲಿ ನಿವಾರಣೆ ಆಗ್ತಿದೆ. ಒಂದು ರೀತಿ ತುಂಬ ಇನ್ನೋಸೆಂಟ್ ಆಗ್ತಿದ್ದೀರಾ ಆ್ಯಂಡ್ ತುಂಬ ಎಲ್ಲರನ್ನೂ ಕ್ಷಮಿಸ್ತಿದ್ದೀರಾ. ನಿಮಗೆ ಹರ್ಟ್ ಮಾಡಿರೋ ವ್ಯಕ್ತಿಗಳನ್ನು ನೀವು ಕ್ಷಮಿಸ್ತಿದ್ದೀರಾ. ಕೆಲವು ವಿಚಾರಗಳಲ್ಲಿ ನೀವು ತ್ಯಾಗ ಮಾಡ್ತಿದ್ದೀರಾ. ಒಂದು ರೀತಿ ನೀವು ತುಂಬ ಭಾವುಕರಾಗ್ತಿದ್ದೀರಾ. ತುಂಬಾ ನಿಮ್ಮ ಮನಸ್ಸಲ್ಲಿರೋ ಒಂದು ಏನು ಕಲ್ಮಶ ಇಲ್ಲದೇ ಇರುವ ಮನಸ್ಥಿತಿ ನಿಮ್ಮದು, ಮನಸ್ಸು ನಿಮ್ಮದು. ಆದರೆ ಕಲ್ಮಶನೇ ತುಂಬಿರೋ ಅಂತಹ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳನ್ನ ನೀವು ತುಂಬ ನಂಬಿದ್ದೀರಾ. ತುಂಬ ಆ ವ್ಯಕ್ತಿಗಳಿಗೋಸ್ಕರ ನೀವು ಶ್ರಮನ ಪಡ್ತಿದ್ದೀರಾ. ಹಾಗೂ ಅವ್ರು ನಿಮಗೇನು ಹರ್ಟ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಕ್ಷಮಿಸ್ತಿದ್ದೀರಾ. ಕಲ್ಮಶ ತುಂಬಿರೋ ಒಂದು ರೀತಿ ಮನಸ್ಥಿತಿ ನಿಮ್ಮದು, ಕಲ್ಮಶ ತುಂಬಿರೋ ಮನಸ್ಥಿತಿ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳದು. ಎಸ್, ತುಂಬಾ ಹ್ಯಾಪಿನೆಸ್ ಇದೆ. ಆ್ಯಂಡ್
ಒಂದು ರೀತಿ ಹೇಳಬೇಕಂದ್ರೆ ಈ ಒಂದು ಮಂತ್ ನಿಮಗೆ ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ಮೆಡಿಟೇಷನ್ ಮಾಡ್ತಿದ್ದೀರಾ, ಹೆಚ್ಚು ನೀವು ಮೆಡಿಟೇಷನ್ ಮಾಡ್ತಿದ್ದೀರಾ, ಹೆಚ್ಚು ನೀವು ಕೂಡ ಆನ್ಲೈನಲ್ಲಿ ಅಸ್ಟ್ರಾಲಜೀಸ್ನ ನೋಡ್ತಿದ್ದೀರಾ, ನಿಮ್ಮ ಒಂದು ಭವಿಷ್ಯನ ತಿಳ್ಕೊಳ್ತಿದ್ದೀರಾ, ಹಾಗೂ ನೀವು ಭವಿಷ್ಯನ ಹೇಳಲಿಕ್ಕೆ ಅಸ್ಟ್ರಾಲಜಿನ ನೀವು ಕೂಡ ಕಲಿತಿರ್ಬೋದು, ಕ್ಲಾಸಸ್ಗೆ ಜಾಯಿನ್ ಆಗ್ತಿರಬಹುದು. ತುಂಬಾ ಚೇಂಜಸಸ್ ಇದೆ. ಆ್ಯಂಡ್ ಇಲ್ಲಿ ಯಾರು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಫೈಲ್ ನಂಬರ್ 1 ನಿಮ್ಮ ಒಂದು ಎಜುಕೇಷನ್ ನಿಮ್ಮ ಒಂದು ಏನು ಡ್ರಾಪ್ ಆಗಿತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀರಾ. ಆ್ಯಂಡ್ ಕ್ರಾಫ್ಟ್ಗೆ ಸಂಬಂಧಪಟ್ಟಾಗೆ ಆ ಕೆಲಸನೂ ಕೂಡ ಹೆಚ್ಚು ಕೈಗೆತ್ಕೋತಿದ್ದೀರಾ. ಆ್ಯಂಡ್ ತುಂಬಾ ಪಾಸಿಟಿವಿಟಿ ಇದೆ ನಿಮ್ಮ ಒಂದು ಸರೌಂಡಿಂಗಲ್ಲಿ, ನಿಮ್ಮಲ್ಲೂ ಹೆಚ್ಚಿನ ಪಾಸಿಟಿವ್ ಇದೆ. ಆ್ಯಂಡ್ ನಿಮ್ಮಲ್ಲಿರೋ ಒಂದು ಕಾನ್ಫಿಡೆನ್ಸ್ ತುಂಬಾ ನೋಡುವವರಿಗೆ, ನಿಮ್ಮ ಸರೌಂಡ್ಗಿರೋ ವ್ಯಕ್ತಿಗಳಿಗೆ ತುಂಬಾ ಅದು ಖುಷಿ ಕೊಡ್ತಿದೆ. ಕೆಲವು ವ್ಯಕ್ತಿಗಳಿಗೆ ನಿಮ್ಮನ್ನು ನೋಡಿ ಜಲಸಿ ಫೀಲ್ ಆಗ್ತಿದೆ ಈ ಒಂದು ಮಂತಲ್ಲಿ. ಯಾರು ನಿಮ್ಮಿಂದ ದೂರ ಇದ್ದಾರೆ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅನ್ನೋ ಒಂದು ಆಲೋಚನೆ ಹೆಚ್ಚಾಗಿದೆ. ಆ ವ್ಯಕ್ತಿಗಳು ಕೂಡ ನಿಮಗೆ ಈ ಒಂದು 19th ಈ ಜಾನ್ವರಿ 19th ಡೇಟ್ ಆದಮೇಲಿಂದ ನಿಮ್ಮ ಲೈಫಿಗೆ ಬರ್ತಿರಬಹುದು. ನನಗಿಲ್ಲಿ ಆ ನಂಬರ್ ಚಾನಲ್ ಆಗ್ತಿದೆ, ನಾನು ಅದನ್ನು ತಿಳಿಸಿದ್ದೀನಿ. ಎಸ್, ಏನು ನಿಮಗೆ ಭಯ ಆಗಿತ್ತು ಅಥವಾ ಭಯ ಪಡಿಸಿದ್ರು ಅಥವಾ ನಿಮಗೆ ಆಲೋಚನೆ ಏನು ನಿಮಗೆ ಭಯ ಮೂಡಿಸಿತ್ತು, ಖಂಡಿತ ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ಹೆಚ್ಚಿನ ಬದಲಾವಣೆ ಇದೆ. ಯೂನಿವರ್ಸಿಂದ ನಿಮಗೆ ಹೆಚ್ಚಿನ ಬ್ಲೆಸ್ಸಿಂಗ್ ಸಿಗ್ತಿದೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ. ಆ್ಯಂಡ್ ಈ ಒಂದು ಮಂತಲ್ಲಿ ನೀವು ಸ್ವಂತ ಕೆಲಸನ ಮಾಡ್ತಿದ್ದೀರಾ, ಜೊತೆಗೆ ನಿಮ್ಮ ಒಂದು ನಿರ್ಧಾರದ ಮೇಲೆ ನೀವು ನಿಂತ್ಕೋತಿದ್ದೀರಾ. ಇಷ್ಟು ದಿವಸಗಳು ನೀವು ಇನ್ನೊಬ್ರು ಏನು ಅನ್ಕೋತಾರೆ ಅಂತ ನೀವು ತುಂಬಾ ಶೈನ್ ಮಾಡ್ತಿದ್ರಿ, ತುಂಬ ಭಯ ಪಡ್ತಿದ್ರಿ. ಈ ಒಂದು ಮಂತಿಂದ ನೀವು ತುಂಬಾ ನಿಮ್ಮ ನಿರ್ಧಾರಗಳಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿ ನಿಲ್ತಿದ್ದೀರಾ. ಅದರಲ್ಲಿ ನಿಮಗೆ ಹೆಚ್ಚಿನ ಒಂದು ಕ್ಲಾರಿಟಿ ಕೂಡ ಸಿಗ್ತಿದೆ. ಎಸ್, ಯಾರಿಗೆ ಗೌರ್ಮೆಂಟ್ ಜಾಬಿಗೆ ವೆಯ್ಟ್ ಮಾಡ್ತಿದ್ದೀರಾ, ಜಾನ್ವರಿ ಆದಮೇಲಿಂದ ನಿಮಗೆ ಹೆಚ್ಚಿನ ಬದಲಾವಣೆಗಳು ನಿಮ್ಮ ಒಂದು ಕೆಲಸದಲ್ಲಿ ಸಿಗ್ತಿದೆ. ಎಸ್, ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಾಗಿ ಎಕ್ಸಾಮ್ಸ್ನ ನೀವು ಅಟೆಂಡ್ ಮಾಡ್ತಿದ್ದೀರಾ ಜಾನ್ವರಿ ಮಂತಲ್ಲಿ, ಖಂಡಿತ ಅದರಲ್ಲಿ ಹೆಚ್ಚಿನ ಸಕ್ಸಸ್ ವಿದ್ಯಾರ್ಥಿಗಳಿಗೆ ಸಿಗ್ತಿದೆ. ಆ್ಯಂಡ್ ನಿಮ್ಮ ಒಂದು ಕೆಲಸದಲ್ಲಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಅವರ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೋತಿದ್ದೀರಾ. ಆ್ಯಂಡ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ಅವರಿಗೆ ಸ್ಟಮಕ್ ಪೇಯ್ನ್ ಆಗಬಹುದು, ಜಾಯಿಂಟ್ಸ್ ಪೇಯ್ನ್ ಆಗಬಹುದು, ಹೆಚ್ಚಿನ ಒಂದು ಈ ರೀತಿ ಪ್ರಾಬ್ಲಮ್ಸ್ ಆಗಬಹುದು. ಅದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಡ್ತಿದ್ದೀರಾ, ತುಂಬ ತಲೆ ಕೆಡಿಸ್ಕೋತಿದ್ದೀರಾ. ಹೆಚ್ಚು ನೆಗ್ಲೆಕ್ಟ್ ಮಾಡಬೇಡಿ, ವೈದ್ಯರನ್ನು ಭೇಟಿ ಮಾಡಿ. ಆ್ಯಂಡ್ ನಿಮ್ಮ ಹಿರಿಯರಿಗೆ ಆರೋಗ್ಯದಲ್ಲಿ ಬದಲಾವಣೆ ಕೂಡ ಇದೆ. ಎಸ್, ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಸಕ್ಸಸ್ ಬರ್ತಿದೆ. ನಿಮ್ಮಿಂದ ನಿಮ್ಮ ಲೈಫಲ್ಲಿ ಏನು ಅನ್ಕೊಬೇಕು, ಏನು ಮಾಡಬೇಕು, ಏನು ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚಿನ ಬದಲಾವಣೆ ಇದೆ. ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಈ ಒಂದು ಮಂತಲ್ಲಿ ತುಂಬಾ ಸ್ಟ್ರೆಂತ್ ಇದೆ. ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ತುಂಬ ಪಾಸಿಟಿವ್ ಆಗಿ ಮುಂದೆ ಹೋಗ್ತಿದ್ದೀರಾ. ಎಸ್, ಆಗಲಿ, ಅದೇನಾದರೂ ಆಗಲಿ, ನಾನು ಅದನ್ನು ಮಾಡಬೇಕು, ಆ ಕೆಲಸ ಗೆಲ್ಲಬೇಕು ಅನ್ನೋ ಒಂದು ಹಠ ಇದೆ. ಆ ಹಠನ ಬಿಟ್ಕೊಡ್ಬೇಡಿ, ಖಂಡಿತ ಮಾಡಿ. ಹೆಚ್ಚಿನ ಬದಲಾವಣೆ ನೀವು ನೋಡ್ತಿದ್ದೀರಾ. ಆ್ಯಂಡ್ ಏಂಜಲ್ಸ್ ನಂಬರ್ನ ಕೂಡ ನೀವು ವಾಚ್ ಮಾಡ್ತಿದ್ದೀರಾ. ಇಲ್ಲೂ 1111 ಇದೆ. ಆ್ಯಂಡ್ ಫೈಲ್ ನಂಬರ್ 1 ನೀವು ಕೂಡ 1111 ನಂಬರ್ನ ಚಾಯ್ಸ್ ಮಾಡಿದ್ದೀರಾ. ಆ್ಯಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಫಿಕ್ಸ್ ಆಗ್ತಿದೆ ಈ ಒಂದು ಮಂತಲ್ಲಿ. ವಧುವರನ ಯಾರು ಹುಡುಕ್ತಿದ್ದೀರಾ, ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ನಿಮ್ಗೆ ಇಷ್ಟಪಟ್ಟಿರೋ ಪರ್ಸನ್ ಜೊತೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ಆ್ಯಂಡ್ ಹೆಚ್ಚು ಪಾರ್ಟಿನ ಮಾಡ್ತಿದ್ದೀರಾ ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ. ಹಾಗೂ ಈ ಒಂದು ಮಂತ್ ತುಂಬಾ ಬ್ಯುಸಿ ಇದ್ದೀರಾ. ಮೈಂಡು ಕೂಡ ಬ್ಯುಸಿ ಇದೆ, ಮನಸ್ಸು ಕೂಡ ಬ್ಯುಸಿ ಇದೆ. ಎಸ್, ನೀವು ತುಂಬ ಸ್ಟ್ರೆಸ್ ತಗೊಳ್ತಿಲ್ಲ. ಆ ಸ್ಟ್ರೆಸ್ಸಿಂದ ತುಂಬಾ ಸಂತೋಷ ಇದೆ ನಿಮಗೆ. ಅದು ನಿಮಗೆ ತುಂಬಾ ಕಷ್ಟ ಅನಿಸಿದ್ರೂ ಅದನ್ನು ನೀವು ತುಂಬ ಖುಷಿಯಿಂದ ಮಾಡ್ತಿದ್ದೀರಾ. ಎಸ್, ನಿಮ್ಮ ಆಲೋಚನೆ, ನಿಮ್ಮ ನಿರ್ಧಾರ ತುಂಬಾ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ನಿಮ್ಮ ಕುಲದೇವರ ದೈವಶಕ್ತಿ ಹೆಚ್ಚಾಗಿ ಇದೆ ಇಲ್ಲಿ ಫೈಲ್ ನಂಬರ್ 1. ಆ್ಯಂಡ್ ಈ ಒಂದು 2025 ಜಾನ್ವರಿ ಮಂತ್ 2 ವೀಕ್ಸ್ ಆದಮೇಲಿಂದ ಇನ್ನಷ್ಟು ನಿಮಗೆ ಸಂತೋಷ, ಇನ್ನಷ್ಟು ನಿಮಗೆ ಒಂದು ಕ್ಲಾರಿಟಿ, ಆ್ಯಂಡ್ ಇನ್ನಷ್ಟು ನೀವು ತುಂಬಾ ಸ್ಟ್ರಾಂಗ್ ಆಗ್ತಿದ್ದೀರಾ. ಏನೋ ಒಂದು ಬ್ರೈಟ್ನೆಸ್ ನಿಮಗೆ, ಅದು ನೀವು ಮಿರರ್ ಮುಂದೆ ನಿಂತು ನೀವೇ ನಿಮ್ಮನ್ನು ನೋಡಿದಾಗ, ನಿಮ್ಮ ಬಿಂಬನ ನೋಡಿದಾಗ ಏನೋ ಒಂದು ಗೆದ್ದಿದ್ದೀನಿ ಅನ್ನೋ ಅಷ್ಟೊಂದು ಸಂತೋಷ ನಿಮಗೆ ಆಗ್ತಿದೆ ಫೈಲ್ ನಂಬರ್ 1.
ಅದನ್ನು ಯಾರು ನಿಮ್ಮಿಂದ ಹಿಂದೆ ಇರೋ ವ್ಯಕ್ತಿಗಳು ಸಹಿಸ್ತಿಲ್ಲ. ಈ ಹಿಂದೆ ಆ ರೀತಿ ಘಟನೆಗಳಾಗಿದೆ, ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ. ಆ ವ್ಯಕ್ತಿಗಳಿಂದ ನಿಮಗೆ ಸಾಕಷ್ಟು ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಇರ್ತಿದ್ದಾರೆ. ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿ ಭಯ ಪಡ್ತಿದ್ದಾರೆ, ನಿಮ್ಮ ಗೆಲುವನ್ನು ನೋಡಿ ಭಯ ಪಡ್ತಿದ್ದಾರೆ, ನಿಮ್ಮ ಮಾತುಗಳನ್ನು ನೋಡಿ ಭಯ ಪಡ್ತಿದ್ದಾರೆ. ಎಸ್, ಇಲ್ಲಿ ಹೆಚ್ಚು ನೀವು ಯಾವುದು ಕೆಲಸ ನಿಮ್ಮ ಕೈಗೆ ಸಿಗ್ತದೆ, ಅವಕಾಶಗಳು ಸಿಗ್ತದೆ ಆ್ಯಂಡ್ ಜಾಬ್ ಕೂಡ ನೀವೇನು ಚೇಂಜಸ್ ಮಾಡ್ತಿದ್ದೀರಾ, ಖಂಡಿತ ಅದರಲ್ಲಿ ನಿಮಗೆ ಬದಲಾವಣೆ ಇದೆ ಆ್ಯಂಡ್ ನೀವು ಬೇಗ ಆ್ಯಕ್ಷನ್ ತೊಗೋಬೇಕಿದೆ. ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದಷ್ಟು ಅಥವಾ ಇನ್ನೂ ಮುಂದಕ್ಕೆ ತಳ್ಕೊಂಡೋದಷ್ಟು ಸ್ವಲ್ಪ ನಿಮಗೆ ಅದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೇ ಇರಬಹುದು ನೀವು ಮಾಡ್ತಿರೋ ಕೆಲಸದಲ್ಲಿ. ಎಸ್, ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ಯಾವುದು ನಿಮಗೆ ಅಮೌಂಟ್ ಬರಬೇಕಾಗಿದೆ ಅಥವಾ ಈ ಒಂದು ಮಂತಲ್ಲಿ ನಿಮಗೆ ಲಾಟ್ರಿನೇ ಹೊಡಿಬಹುದು ಆ್ಯಂಡ್ ಅದರಿಂದ ನಿಮ್ಮ ಕುಟುಂಬಕ್ಕೆ ತುಂಬಾ ಸಂತೋಷ ಇದೆ. ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳಿಂದ ನಿಮಗೆ ಸಾಕಷ್ಟು ಬದಲಾವಣೆನ ನೀವು ಈ ಒಂದು ಮಂತಲ್ಲಿ ನೋಡ್ತಿದ್ದೀರಾ. ಎಸ್, ನಿಮ್ಮ ಕೈ ಹಸ್ತದಿಂದ ನೀವು ಗಿಡನ ನೆಡಿ. ಖಂಡಿತ ನಿಮ್ಮ ಮನೆ ಪಾಟಲ್ಲೇ ಗಿಡನ ನೆಡಿ. ನೀವೇನಾದರೂ ಸಂಕಲ್ಪ ಮಾಡಿ ಖಂಡಿತ ಈ ಕೆಲಸನ ಮಾಡಿ, ಹೆಚ್ಚಿನ ಬದಲಾವಣೆ ಬರ್ತಿದೆ. ನನಗಿಲ್ಲಿ ಎನರ್ಜಿ ಏನು ಸಿಕ್ಕಿದೆ ನಾನು ಅದನ್ನು ಹೇಳ್ತಿದ್ದೀನಿ. ತುಂಬಾ ಅಭಿವೃದ್ಧಿ ಈ ಒಂದು ಮಂತಲ್ಲಿ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಆ್ಯಂಡ್ ಹೆಚ್ಚು ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ. ಆ್ಯಂಡ್ ಹೊಸದಾಗಿ ನೀವು ಕೂಡ ವೆಹಿಕಲ್ಸ್ನ ಕಲಿತಿರಬಹುದು, ಕಾರ್ ಡ್ರೈವ್ ಕಲಿತಿರಬಹುದು. ಜೊತೆಗೆ ಹೊಸದಾಗಿ ನೀವೇ ಒಂದು ಕಾರ್ ಶೋರೂಮ್ನ ಓಪನ್ ಮಾಡ್ತಿರಬಹುದು. ಏನೋ ಒಂದು ರೀತಿ ನಿಮಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ತೃಪ್ತಿ ಅನ್ನಿಸ್ತಿದೆ, ಸಮಾಧಾನ ಅನ್ನಿಸ್ತಿದೆ. ನಿಮಗೆ ಸಮಾಧಾನ ಅನಿಸಿದ್ರೆ ಸಾಕು. ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ಅದು ಹೇಗಾದರೂ ಅವ್ರು ತಗೊಳ್ಳಿ, ಅವ್ರ ಬಗ್ಗೆ ಹೆಚ್ಚು ನೀವು ಬಾದರ್ ಆಗಬೇಡಿ. ಚೆನ್ನಾಗಿದ್ರೂ ನಗಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ನಗಾಡ್ತಾರೆ. ಜನಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ಹೆಚ್ಚು ಅವ್ರಿಗೋಸ್ಕರ ಟೈಮ್ ವೇಸ್ಟ್ ಮಾಡಬೇಡಿ. ಎಸ್, ಪಾಯಿಂಟ್ ನಂಬರ್ 1. ಹೊಸ ಪ್ರೀತಿ ಬರ್ತಿದೆ. ಯಾರಿಗೋಸ್ಕರ ಇಷ್ಟು ವರ್ಷಗಳಿಂದ ಇಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಿದ್ದೀರಾ, ಆ ಪರ್ಸನ್ ನಿಮ್ಮ ಲೈಫಿಂದ ಏನು ದೂರ ಹೋಗಿದ್ದಾರೆ, ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವರು ನಿಮ್ಮ ಲೈಫಿಗೆ ವಾಪಸ್ ಬರೋದ್ರಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಆದರೆ ಖಂಡಿತ ಕೆಲವರಿಗೆ ಇಲ್ಲಿ ಚೇಂಜಸ್ ಇದೆ. ಕೆಲವರಿಗೆ ಸ್ವಲ್ಪ ಆ ವ್ಯಕ್ತಿಗಳ ಬಗ್ಗೆ ನೀವು ಗಮನ ಕೊಡಬೇಕಿದೆ. ಎಸ್, ಏನೋ ಒಂದು ನಿಗೂಢವಾದ ಒಂದು ವಿಚಾರ ಇರಬಹುದು, ಅದು ಕೂಡ ನಿಮ್ಮ ಮುಂದೆ ಬ್ಲಾಸ್ಟಿಂಗ್ ಆಗ್ತಿದೆ. ಆ ವಿಚಾರನ ನೀವು ತಿಳಿದು ತುಂಬಾ ಮನಸ್ಸಿಗೆ ಸಮಾಧಾನ, ನಿರಾಳತೆ ಅನ್ನಿಸ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ತುಂಬಾ ಸ್ಟ್ರೆಂತ್ ಇದೆ. ನೀವು ತುಂಬ ನೇರವಾಗಿ ಮಾತಾಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿರೋ ಮಾತನ್ನು ಆಡ್ತಿದ್ದೀರಾ ಹಾಗೂ ನಿಮ್ಮ ಮನಸ್ಸಲ್ಲಿರೋ ಭಾರನ ಭಗವಂತನ ಮುಂದೆ ಹೇಳ್ಕೊಳ್ತಾ ಅದನ್ನು ಭಾರನ ಕೂಡ ಕಮ್ಮಿ ಮಾಡ್ಕೊತಿದ್ದೀರಾ. ಎಸ್, ತುಂಬಾ ಈ ಒಂದು ಮಂತಲ್ಲಿ ತುಂಬಾ ನಿಮ್ಮ ಸರೌಂಡಿಂಗ್, ನಿಮ್ಮ ಮನಸ್ಸು, ನಿಮ್ಮ ಗ್ಲೋ ನೀವೇನು ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಅಥವಾ ಡಾರ್ಕ್ ಸರ್ಕಲ್ಸ್ ಏನಿದೋ ಅದು ಕೂಡ ಕಮ್ಮಿ ಆಗ್ತಿದೆ. ತುಂಬ ಬ್ರೈಟ್ ಆ್ಯಂಡ್ ತುಂಬ ಗ್ಲೋ ಆಗಿ ಕಾಣಿಸ್ತಿದ್ದೀರಾ. ಜೊತೆಗೆ ಇನ್ನಷ್ಟು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ ನೀವು ಇನ್ನಷ್ಟು ಮಾದರಿ ಆಗ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಓಕೆ, ಹೆಚ್ಚು ಈ ಒಂದು ಮಂತಲ್ಲಿ ರಾಮ ಮಂದಿರಕ್ಕೆ ಹೋಗ್ತಿದ್ದೀರಾ, ಹೆಚ್ಚು ಕೃಷ್ಣನ ದರ್ಶನನ ಮಾಡ್ತಿದ್ದೀರಾ. ಎಸ್, ದುರ್ಗಾ ಪರಮೇಶ್ವರಿ ಅಮ್ಮನ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿದೆ. ಯಾರೇ ನಿಮ್ಮ ವಿರುದ್ಧವಾಗಿ ನಿಮಗೆ ಆಗದೇ ಇರೋ ರೀತಿ ನೀವು ಮಾತಾಡಲಿ ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಇದು ಸರಿ ಇಲ್ಲ, ಈ ರೀತಿ ಮಾಡು, ಇದನ್ನು ಮಾಡಬೇಡ, ಈ ರೀತಿ ಮಾಡು ಅಂತ ನಿಮ್ಮನ್ನು ಏನು ದಾರಿ ತಪ್ಪಿಸ್ತಿದ್ದಾರೆ ಅಥವಾ ಏನು ನಿಮಗೆ ಹೇಳ್ತಿದ್ದಾರೆ ಅದು ನಿಮಗೆ ಇಷ್ಟ ಆದರೆ ಕೇಳಿ, ಇಷ್ಟ ಆಗಿಲ್ಲ ಅಂದರೆ ಅದನ್ನು ಅಲ್ಲೇ ಬಿಡಿ. ಬಿಕಾಸ್ ಆ ವ್ಯಕ್ತಿಗಳು ನಿಮ್ಮನ್ನು ಸ್ವಲ್ಪ ಬೇರೆ ಕಡೆ ನಿಮಗೆ ಡೈವರ್ಟ್ ಮಾಡ್ತಿರ್ಬಹುದು. ಅದರಿಂದ ನಿಮಗೆ ಆ ಕೆಲಸ ಆಗದೇ ಇರೋ ರೀತಿ ತಡಿತಿರಬಹುದು. ಅದ್ರ ಕಡೆ ಸ್ವಲ್ಪ ಜಾಗರೂಕವಾಗಿರಿ ಆ್ಯಂಡ್ ಅದ್ರ ಕಡೆ ಗಮನ ಕೊಡಿ ಈ ಒಂದು ಮಂತಲ್ಲಿ. ಆ್ಯಂಡ್ ಆಂಜನೇಯ ಸ್ವಾಮಿಗೆ ಏನು ನೀವು ಅರಿಕೆನ ಮಾಡ್ಕೊಂಡಿದ್ದೀರಾ, ಅರಿಕೆ ಕೂಡ ಈ ಒಂದು ಮಂತಲ್ಲಿ ಈಡೇರ್ತಿದೆ. ಬ್ಯೂಟಿಫುಲ್ ಮಂತ್ ಅಂತಲೇ ಹೇಳ್ಬೋದು ಪಾಯಿಂಟ್ ನಂಬರ್ 1ಗೆ. ಆ್ಯಂಡ್ ನಿಮ್ಮ ಇಷ್ಟ ಆಗ್ತಾ ಖಂಡಿತ ಈ ಒಂದು ಮಂತ್ ಹೆಂಡಲ್ಲಿ ಶೀಘ್ರದಲ್ಲೇ ಹೆಚ್ಚಿನ ಫಲನ ನೀವು ಸಿದ್ಧಿಪಡಿಸ್ಕೊತಿದ್ದೀರಾ.
ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಓಂಕಾರ ಮಂತ್ರನ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಹಾಕಿ ಆ್ಯಂಡ್ ನೀವು ಅದನ್ನು ಪಠನೆ ಮಾಡೋದ್ರಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹ ಕೂಡ ಫೈಲ್ ನಂಬರ್ 1ಗೆ ಹೆಚ್ಚೆಚ್ಚಾಗಿ ಇದೆ. ಎಸ್, ಯಾರೋ ನಿಮಗೆ ಅಪರಿಚಿತರೋ ಪರಿಚಿತರೋ ನಿಮಗೆ ಗಿಫ್ಟನ್ನು ಕೊಡಬಹುದು. ಆ ಗಿಫ್ಟ್ ನಿಮಗೆ ತುಂಬ ಖುಷಿ ಕೊಡ್ತಿದೆ. ಆ ಗಿಫ್ಟಿಂದ ನಿಮ್ಮ ಲೈಫಲ್ಲಿ ಒಂದು ಏನೋ ಚೇಂಜಸ್ ಕೂಡ ಆಗ್ತಿದೆ. ಆ ಚೇಂಜಸ್ ಆಗಲಿ ಅನ್ನೋ ಒಂದು ಮನಸ್ಥಿತಿ ಇರೋ ವ್ಯಕ್ತಿನೇ ನಿಮಗೆ ಆ ಒಂದು ಗಿಫ್ಟನ್ನು ಕೊಡ್ತಿದ್ದಾರೆ. ನಿಮ್ಮ ಹಿತೈಷಿಯೋ, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಎನಿವನ್ ಆ ಗಿಫ್ಟನ್ನು ನಿಮಗೆ ಕೊಡ್ತಿದ್ದಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಕೆಲವರಿಗೆ ಇಲ್ಲಿ ಸರ್ಪದ ಶಾಂತಿ ಕೂಡ ಆಗಬೇಕಿದೆ. ನಿಮ್ಮ ಜಾತಕ, ಮೂಲ ಜಾತಕನ ಪರಿಶೀಲನೆ ಮಾಡಿ. ಆ್ಯಂಡ್ ಇಲ್ಲಿ ಮೇಷ, ಕರ್ಕಾಟಕ, ಮಕರ, ಮೀನ ಹಾಗೂ ವೃಶ್ಚಿಕ ರಾಶಿ ಎನರ್ಜೀಸ್ ಹೆಚ್ಚಾಗಿ ಇದೆ. ಎಸ್, ಫೈಲ್ ನಂಬರ್ 1. ಈ ಒಂದು ಮಂತಲ್ಲಿ ಸಾಕಷ್ಟು ಆಪರ್ಚುನಿಟೀಸ್ ನಿಮಗೆ ನಿಮ್ಮ ಸರೌಂಡಿಂಗ್, ನಿಮ್ಮ ಲೈಫಿಗೆ ಬರ್ತಿದೆ. ತುಂಬಾ ಅಭಿವೃದ್ಧಿ ಇದೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ, ನಿಮ್ಮ ಲೈಫಲ್ಲಿ. ಎಸ್, ನಿಮ್ಮ ಯಾರು ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ. ಅವ್ರು ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಪ್ರೀತಿ ಪಾತ್ರರಾಗಿರಬಹುದು, ನೀವು ಇಷ್ಟಪಡ್ತಿರೋ ಪರ್ಸನ್ ಆಗಿರಬಹುದು. ಎಸ್, ಯಾವುದು ನಿಮಗೆ ಆ ವರ್ಡ್ಸ್ ಬೇಡ ಅಥವಾ ಆ ಕೆಲಸ ಬೇಡ ಅಥವಾ ನಿಮ್ಗೇನು ಆ ಟಾಪಿಕ್ ಬೇಡ, ಅದನ್ನು ಲೆಟ್ ಗೋ ಮಾಡಿ. ಯಾವ್ದು ನಿಮಗೆ ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ. ಬೇರೆ ರೀತಿಯಾದ ಬದಲಾವಣೆಗಳಿಗೆ, ಬೇರೆ ರೀತಿಯಾದ ನಿಮ್ಮ ಒಂದು ಚೇಂಜಸ್ಗೋಸ್ಕರ ನೀವೇನು ತುಂಬ ಕಷ್ಟಪಡ್ತಿದ್ದೀರಾ ಅದಕ್ಕೆ ಖಂಡಿತ ಹೊಸ ಡೈರೆಕ್ಷನ್ ನಿಮಗೆ ಸಿಗ್ತಿದೆ, ಹೊಸ ದಾರಿ ನಿಮಗೆ ಸಿಗ್ತಿದೆ, ಹೊಸ ಸೂಚನೆಗಳು ನಿಮಗೆ ಸಿಗ್ತಿದೆ. ಹಾಗೂ ನಿಮ್ಮ ಸರೌಂಡಿಂಗ್ ಏಂಜಲ್ಸ್ ಇದ್ದಾರೆ. ಆ ಒಂದು ಮೆಸೇಜಸ್ ಕೂಡ ನೀವು ಹೆಚ್ಚಾಗಿ ನೀವು ಅದನ್ನು ಅಬ್ಸರ್ವ್ ಮಾಡ್ತಿದ್ದೀರಾ. ಆ್ಯಂಡ್ ಬಟರ್ಫ್ಲೈಸ್ ಕೂಡ ಹೆಚ್ಚಾಗಿ ನೋಡ್ತಿದ್ದೀರಾ. ಅದು ಕಲರ್ ಬಟರ್ಫ್ಲೈಸ್ನ ಹೆಚ್ಚಾಗಿ ನೋಡ್ತಿದ್ದೀರಾ. ಬ್ರೌನ್ ಬಟರ್ಫ್ಲೈ ನೋಡ್ತಿದ್ದೀರಾ. ಏಂಜಲ್ಸ್ ನಿಮ್ಮ ಸರೌಂಡಿಂಗ್ ಇದ್ದಾರೆ. ಆ್ಯಂಡ್ 2025 ನಿಮ್ಮ ಬದುಕಲ್ಲಿ ಹೆಚ್ಚಿನ ಬದಲಾವಣೆ ಕೊಡಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ನಿಮ್ಮ ಬದುಕಲ್ಲಿ ಎಲ್ಲವೂ ಬೆಳಕಾಗಿರಲಿ, ಸುಖ ಶಾಂತಿ ನೆಮ್ಮದಿ ಸಿಗಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಎಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ, ಫೈಲ್ ನಂಬರ್ 2. ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ರೀಡಿಂಗ್. ಜನವರಿ ಮಂತಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ, ಏನೆಲ್ಲ ಬ್ಲೆಸ್ಸಿಂಗ್ಸ್ ಸಿಗ್ತದೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವ್ರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಡಿ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ಫೈಲ್ ನಂಬರ್ 2ಗೆ ನೋಡೋಣ. ಎಸ್, ಫೈಲ್ ನಂಬರ್ 2. ಗುರು ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಹೆಚ್ಚಾಗಿ ಇದೆ ಹಾಗೂ ರಾಯರ ಸನ್ನಿಧಾನಕ್ಕೆ ಹೋಗ್ತಿದ್ದೀರಾ. ತುಂಬಾ ಈ ಒಂದು ಮಂತಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳಿದೆ. ಗುರುಗಳ ಆಶೀರ್ವಾದ ಹೆಚ್ಚಾಗಿ ಇದೆ. ಲೆಕ್ಸಿ ಕಾರ್ಡ್ಸಿಂದ ಈ ಮೆಸೇಜಸ್ ಬರ್ತಿದೆ ನೋಡೋಣ. ಯಾವುದು ಡಸ್ಟ್ ಇದೆ ನಿಮ್ಮ ಸರೌಂಡಿಂಗ್ ಅಥವಾ ಯಾವುದು ಡಸ್ಟ್ ಇದೆ ನಿಮಗೆ, ಯಾವುದು ಬೇಡ ಅದನ್ನು ಈಚೆ ತೆಗೆದಾಕಿ. ಈ ಒಂದು ಮಂತಲ್ಲಿ ಹೆಚ್ಚು ಬೇಡದಿರೋ ವಿಚಾರಗಳಿಗೆ, ಬೇಕಾಗಿರೋ ವಿಚಾರಕ್ಕೂ ನೀವು ತುಂಬ ತಲೆ ಕೆಡಿಸ್ಕೋತಿದ್ದೀರಾ, ಬೇಡದಿರೋ ವಿಚಾರಕ್ಕೂ ತುಂಬ ತಲೆ ಕೆಡಿಸ್ಕೋತಿದ್ದೀರಾ. ಯಾವ್ದು ಬೇಡ ಅದರಿಂದ ನೀವು ಕ್ಲೆನ್ಸ್ ಆಗಬೇಕಿದೆ, ಅದರಿಂದ ಈಚೆ ಬರಬೇಕಿದೆ. ಹೆಚ್ಚು ಈ ಒಂದು ಮಂತಲ್ಲಿ ಬೇಡದಿರೋ ಆಲೋಚನೆ ಬರ್ತಿದೆ, ಅದನ್ನು ನೀವು ಮೆಡಿಟೇಷನ್ ಮಾಡಿ ಆ್ಯಂಡ್ ಅದರಿಂದ ಈಚೆ ಬನ್ನಿ. ತುಂಬಾ ಫೋಕಸ್ ಮಾಡ್ತಿದ್ದೀರಾ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ನೀವು ಮಾಡ್ತಿರೋ ಒಂದು
ಥಾಟ್ಸ್ ಬಗ್ಗೆ ತುಂಬಾ ಆಲೋಚನೆ ಇದೆ, ಏನು ಮಾಡಬಹುದು ಮುಂದೆ ಏನಾಗತ್ತೆ ಅಂತ. ತುಂಬ ಡ್ರೀಮ್ಸ್ನ ಕಂಡ್ಕೊಂಡಿದ್ದೀರಾ. 2025 ಜಾನ್ವರಿ ಮಂತಲ್ಲಿ ನೀವು ಇನ್ನಷ್ಟು ಬದಲಾವಣೆನ ನೋಡಲಿಕ್ಕೆ ಅವಕಾಶ ಸಿಗ್ತಿದೆ. ಎಂಜಾಯ್ ಮಾಡ್ತಿದ್ದೀರಾ ಆ್ಯಂಡ್ ತುಂಬ ಸೀರಿಯಸ್ ಆದ ವಿಚಾರಗಳನ್ನ ಕೂಡ ನೀವು ಆರಾಮಾಗಿ ತಗೋತಿದ್ದೀರಾ. ಹಾಗೂ ತುಂಬ ಸೀರಿಯಸ್ ಇಲ್ಲದೇ ಇರೋ ವಿಚಾರನೂ ಕೂಡ ನೀವು ಆರಾಮಾಗಿ ತಗೊಳ್ತಿದ್ದೀರಾ. ಎರಡೂ ಕೂಡ ಬ್ಯಾಲೆನ್ಸ್ ಇದೆ. ಯಾವುದು ನಿಮಗೆ ತುಂಬ ಆಗುತ್ತೆ ಆ ಕೆಲಸ ಅಂತ ನೀವು ಏನು ಅಂದ್ಕೊಂಡಿದ್ರಿ ಅದು ಈಸಿಯಾಗಿ ಆಗ್ತಿಲ್ಲ. ಯಾವುದು ಈಸಿಯಾಗಿ ಆಗುತ್ತೆ ಅಂದ್ಕೊಂಡಿದ್ರಿ ಅದು ಸ್ವಲ್ಪ ಏನೋ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ ಜಾನ್ವರಿ ಮಂತಲ್ಲಿ. ಯಾವುದು ಆಗಲ್ಲ ಅಂದ್ಕೊಂಡಿದ್ರೆ ಅದಾಗುತ್ತೆ, ಯಾವುದಾಗತ್ತೆ ಅಂತ ಅಂದ್ಕೊಂಡಿದ್ರಿ ಅದಾಗ್ತಿಲ್ಲ. ಏನೋ ಒಂದು ರೀತಿ ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಕ್ ಇದೆ. ಸ್ವಲ್ಪ ಇನ್ನಷ್ಟು ಆಲೋಚನೆ ಮಾಡಬೇಕಿದೆ. ಯಾರಿಗೆ ನೀವು ಈ ಒಂದು ಮಂತಲ್ಲಿ ಅಮೌಂಟನ್ನು ಕೊಡ್ತಿದ್ದೀರಾ ಸ್ವಲ್ಪ ಆ ವಿಚಾರದ ಬಗ್ಗೆ ಗಮನ ಕೊಡಿ. ಯಾರಿಗೆ ನಿಮ್ಮ ಪ್ರೀತಿ ಸಂದೇಶನ ಹೇಳಬೇಕಂತಿದ್ದೀರಾ, ನಿಮ್ಮ ಇಷ್ಟಪಟ್ಟಿರೋ ಪರ್ಸನ್ಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಸ್ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಬಿಕಾಸ್ ನೀವು ಆ ವ್ಯಕ್ತಿನ ಎಷ್ಟು ಇಷ್ಟಪಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಅದ್ರ ಪ್ರೀತಿನ ಬಚ್ಚಿಟ್ಟಿದ್ದೀರಾ. ಬಟ್ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಇಷ್ಟಪಡ್ತಿರಬಹುದು, ಬಾಯಲ್ ನಂಬರ್ 2. ಆ್ಯಂಡ್ ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ಅದ್ರ ಕಡೆ ಗಮನ ಕೊಡಿ. ನೀವು ಹೊಸ ಪರ್ಸನ್ ಆ ವ್ಯಕ್ತಿನ ನೀವು ತುಂಬ ಇಷ್ಟಪಟ್ಟಿದ್ದೀರಾ, ತುಂಬ ದಿನಗಳಿಂದ ಮನಸ್ಸಲ್ಲಿ ಆ ಪ್ರೀತಿನ ಬಚ್ಚಿಟ್ಟಿದ್ರೆ ಆ ವ್ಯಕ್ತಿ ಹತ್ರ ನೀವು ಅದನ್ನು ವ್ಯಕ್ತಪಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಆ ವ್ಯಕ್ತಿ ನಿಮಗಿನ್ನ ಮುಂಚೆ ಆ ವ್ಯಕ್ತಿ ಬೇರೆ ಪರ್ಸನ್ನ ಇಷ್ಟಪಡ್ತಿರಬಹುದು. ಆಗ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗೋದಕ್ಕೆ ಮುಂಚೆ ಆ ವಿಚಾರನ ತಿಳ್ಕೊಳ್ಳಿ. ಆ್ಯಂಡ್ ಆ ವಿಚಾರ ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಎಸ್, ಒಂದು ಸ್ಟ್ರೆಂತ್ ಇದೆ. ಆ್ಯಂಡ್ ಸಂಗೀತಕ್ಕೆ ಸಂಬಂಧಪಟ್ಟಾಗೆ ಸಂಗೀತನ ಕಲಿತಿದ್ದೀರಾ. ಆ್ಯಂಡ್ ಹೊಸದಾಗಿ ಏನೋ ಒಂದು ಬಿಸ್ನೆಸ್ನ ಕೂಡ ಶುರು ಮಾಡ್ತಿದ್ದೀರಾ. ಆ್ಯಂಡ್ ವುಡ್ ಮೆಟೀರಿಯಲ್ಸಿಗೆ ನೀವು ಕೆಲಸ ಮಾಡ್ತಿದ್ದೀರಾ, ಸ್ವಂತ ಉದ್ಯೋಗ, ನಿಮಗೆ ಹೆಚ್ಚಿನ ಲಾಭ ಈ ಒಂದು ಮಂತಲ್ಲಿ ಸಿಗ್ತಿದೆ. ಆ್ಯಂಡ್ ನಿಮ್ಮ ಭೂಮಿಯಲ್ಲಿ ಏನು ಬೆಳೆ ಬೆಳೀತಿದ್ದೀರಾ ಖಂಡಿತ ಹೆಚ್ಚಿನ ಲಾಭ ಭೂಮಿ ತಾಯಿ ನಿಮಗೆ ಕೊಡ್ತಿದ್ದಾರೆ. ಖಂಡಿತ ಒಂದು ಕೃತಜ್ಞತೆ ಭೂಮಿ ತಾಯಿಗೆ ಸಲ್ಲಿಸಿ. ಹೆಚ್ಚಿನ ಬದಲಾವಣೆ ನಿಮ್ಮ ಬದುಕಲ್ಲಿ ಸಿಗ್ತಿದೆ. ತಾಯಿ ನಮ್ಮನ್ನು ಇಷ್ಟು ಭಾರನ ಹೊತ್ತಿದ್ದಾರೆ, ನಮ್ಮ ಕಷ್ಟ ಸುಖಗಳನ್ನು ಕೇಳ್ಕೊಂಡಿದ್ದಾರೆ. ಅಮ್ಮಂಗೆ ನಾವು ಕೃತಜ್ಞತೆಯನ್ನು ತಿಳಿಸಲೇಬೇಕು. ಖಂಡಿತ ಈ ಒಂದು ಮಂತಲ್ಲಿ ಭೂಮಿ ತಾಯಿಗೆ ಹೆಚ್ಚಿನ ನೀವು ಪೂಜೆನ ಮಾಡಿ ಹೆಚ್ಚಿನ ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಸ್ವಂತ ಮನೇನ ಯಾರು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು, ಹೊಸದಾಗಿ ಕಟ್ಟಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಹೊಸ ಮನೆಗೆ ಹೋಗಬೇಕು, ಹೊಸ ಮನೇನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಹೆಚ್ಚಿನ ಲಾಭ ನಿಮಗೆ ಒಂದು ಮಂತಲ್ಲಿ ಸಿಗ್ತಿದೆ. ಆ್ಯಂಡ್ ನಿಮ್ಮ ಸರೌಂಡಿಂಗ್ ಹೊಸ ವ್ಯಕ್ತಿಗಳು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನಿಮ್ಮ ಸರೌಂಡಿಂಗ್ ಬರ್ತಿದ್ದಾರೆ. ಏಂಜಲ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಏನೋ ಒಂದು ಟೆನ್ಷನ್ ಇತ್ತು 2024ಅಲ್ಲಿ, 25ಅಲ್ಲಿ ಅದೆಲ್ಲವೂ ರಿಲೀಸ್ ಆಗ್ತಿದೆ ಜಾನ್ವರಿ ಮಂತಲ್ಲಿ. ಜಾನ್ವರಿ ಮಂತ್ ಅನ್ನೋದಕ್ಕಿಂತ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅಪ್ಕಮಿಂಗ್ ಮಂತ್ಸಲ್ಲಿ ನಿಮಗೆ ಹೆಚ್ಚಿನ ಬದಲಾವಣೆಗಳಿದೆ. ನಿಮ್ಮನ್ನು ತುಂಬ ವ್ಯಕ್ತಿಗಳು ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಹಾಗೂ ನಿಮ್ಮ ಶತ್ರುಗಳ ವಿರುದ್ಧ ನೀವು ಹೋರಾಡ್ತಾನೆ ಇದ್ದೀರಾ. ಹೆಚ್ಚಿನ ಜಯ ಇದೆ. ಹಾಗೂ ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯಾವುದನ್ನು ಕೂಡ ತಮಾಷೆಗೂ ತಗೋಬೇಡಿ, ಸೀರಿಯಸ್ ಆಗೂ ತಗೋಬೇಡಿ. ಆ್ಯಸ್ ಇಟ್ ಈಸ್ ಆ ಒಂದು ಸಂದರ್ಭದಲ್ಲಿ ಹೇಗೆ ನೀವು ನಿರ್ಧಾರ ತಗೋತಿದ್ದೀರಾ ಅದು ನಿಮ್ಮ ಒಂದು ನಿರ್ಧಾರನೇ ಆಗಿರಲಿ. ಆ್ಯಂಡ್ ಪಾಯಿಂಟ್ ನಂಬರ್ 2, ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಈ ಒಂದು ಮಂತಲ್ಲಿ ನಿಮಗೆ ಹೆಡ್ ಪೇಯ್ನ್ ಹಾಗೂ ಸ್ಟಮಕಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಈ ಹಿಂದೆ ನಿಮಗೆ ಆ ಸಮಸ್ಯೆಗಳಿದ್ರೆ ಅದರಿಂದ ಸ್ವಲ್ಪ ನಿಮಗೆ ನಿವಾರಣೆ ಆಗುತ್ತೆ. ಈ ಒಂದು ಮಂತಲ್ಲಿ ಸ್ವಲ್ಪ ಕೆಲವುವರೆಗೆ ತಲೆನೋವು ಹಾಗೂ ಸ್ಟಮಕ್ ಪೇಯ್ನ್ ಬರಬಹುದು. ಎಸ್, ಈ ಒಂದು ಮಂತಲ್ಲಿ ಬಹಳಷ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ನೆಮ್ಮದಿನ ನೀವು ನೋಡ್ತಿದ್ದೀರಾ. ಎಸ್, ಒಂದು ಸೈಲೆನ್ಸ್ ನಿಮ್ಮಿಂದ ಸಿಗ್ತಿದೆ. ಆ ಸೈಲೆನ್ಸಿಂದ ನಿಮಗೆ ಬಹಳಷ್ಟು ಉತ್ತರಗಳು ಕೂಡ ಸಿಗ್ತಿದೆ. ನಿಮಗೆ ಏನೇ ಪ್ರಶ್ನೆಗಳಿದ್ರು, ಭಗವಂತ ನೀವೇನೇ ಪ್ರಶ್ನೆ ಮಾಡಿದ್ರು ಖಂಡಿತ ನಿಮಗೆ ಈ ಒಂದು ಮಂತಲ್ಲಿ ಅದಕ್ಕೆ ಉತ್ತರನ ಭಗವಂತನೇ ಕೊಡ್ತಿದ್ದಾರೆ. ನಂಜುಂಡೇಶ್ವರನ ಅನುಗ್ರಹ ಪಾಯಿಂಟ್ ನಂಬರ್ 1ಗೂ ಇದೆ, ಪಾಯಿಂಟ್ ನಂಬರ್ 2ಗೂ ಎನರ್ಜೀಸ್ ಇಲ್ಲಿ ಸಿಗ್ತಿದೆ. ಎಸ್, ಬಹುಶಃ ಪಾಯಿಂಟ್ ನಂಬರ್ 1ನ ಚಾಯ್ಸ್ ಮಾಡಿ ಪಾಯಿಂಟ್ ನಂಬರ್ 2ನೂ ಕೂಡ ನೀವು ಚಾಯ್ಸ್ ಮಾಡಿರಬಹುದು. ಆ್ಯಂಡ್ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸರೌಂಡಿಂಗ್ ಇದೆ, ನಿಮ್ಮಲ್ಲಿದೆ, ನಿಮ್ಮ ಕುಟುಂಬದಲ್ಲಿದೆ. ಎಸ್, ಹಾಗೂ ಈ ಒಂದು ಮಂತಲ್ಲಿ ನಿಮ್ಮ ಮನೆ ದೇವರ ಅನುಗ್ರಹ ಹೆಚ್ಚಾಗಿ ಇದೆ. ಹಾಗೂ ನೀವು ಯಾವ ದೇವರನ್ನ ನಂಬಿದ್ದೀರಾ ನಿಮ್ಮ ದೈವ ಶಕ್ತಿ ಎನರ್ಜೀಸ್ ಹೆಚ್ಚಾಗಿ ಇದೆ. ತುಂಬಾ
ಏನು ನಿಮಗೆ ಒಂದು ರೀತಿ ಈ ಹಿಂದೆ ಈ ಬ್ಯಾಕ್ ಓವರ್ ವೀಕ್ಸ್ ಮಂತ್ಗಳಲ್ಲಿ ಏನು ಕಟ್ ಹಾಕ್ದಂಗೆ ಅನ್ನಿಸ್ತಿತ್ತು, ಅದರಿಂದ ನಿಮಗೆ ಒಂದು ರಿಲೀಸ್ ಆಗ್ತಿದೆ. ಆ್ಯಂಡ್ ತುಲಾರಾಶಿ ಅವರಿಂದ ನಿಮಗೆ ಸಾಕಷ್ಟು ಅನುಕೂಲತೆಗಳಾಗ್ತಿದೆ, ಹೆಲ್ಪಿಂಗ್ ಆಗ್ತಿದೆ. ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ಸ್ ಇತ್ತು ಅಥವಾ ನಿಮ್ಗೆ ಏನೇ ಕೆಲಸ ಆಗಬೇಕಾಗಿದ್ರು ತುಲಾರಾಶಿ ಅವರಿಂದ ನಿಮಗೆ ಹೆಚ್ಚಿನ ಅಭಿವೃದ್ಧಿ ಆಗ್ತಿದೆ. ಎಸ್, ಇಲ್ಲಿ ಎನರ್ಜೀಸ್ ಬಂದಿದೆ, ನಾನು ಅದನ್ನು ತಿಳಿಸ್ತಾ ಇದ್ದೀನಿ. ಏನೋ ಒಂದು ತುಂಬಾ ಒಂದು ಮೈಂಡಲ್ಲಿ ಕ್ವಶನ್ ಇದೆ ಅಥವಾ ಮೈಂಡಲ್ಲಿ ಏನೋ ಒಂದು ಚಿಂತನೆ ಇದೆ ಒಂದು ಮಂತಲ್ಲಿ. ಆ ಚಿಂತನೆಯಿಂದ ನೀವು ಹೊರಗಡೆ ಬರಬೇಕಿದೆ. ಆ ಚಿಂತನೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಹೆಚ್ಚು ಹಣ ಖರ್ಚಾಗ್ತಿದೆ, ನೀವು ಎಷ್ಟೇ ಉಳಿತಾಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಹಣ ಖರ್ಚಾಗ್ತಿದೆ, ತುಂಬಾ ಖರ್ಚಾಗ್ತಿದೆ. ಆ್ಯಂಡ್ ನಿಮ್ಮ ಹತ್ರ ಅಮೌಂಟೇ ಉಳಿತಿಲ್ಲ ಅಂತ ನೀವೇನು ಸಫರ್ ಮಾಡ್ತಿದ್ದೀರಾ. ಈ ಒಂದು ಮಂತಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚಿದೆ ಜಾನ್ವರಿ ಮಂತಲ್ಲಿ. ಫೆಬ್ರವರಿ ಮಂತಲ್ಲಿ ಇನ್ನಷ್ಟು ನಿಮಗೆ ಆರ್ಥಿಕ ಪರಿಸ್ಥಿತಿ ಸಮಾಧಾನವಾಗಿ ಇರುತ್ತೆ. ನಿಮ್ಮ ಜಾತಕನ ಪರಿಶೀಲನೆ ಮಾಡಿ ನೋಡಿ. ಆ್ಯಂಡ್ ಏನೋ ಒಂದು ಬ್ಯಾಲೆನ್ಸ್ ಬೇಕಾಗಿದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ. ತುಂಬಾ ಸಂತೋಷ ಇದೆ, ಹಾಗೂ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಕೂಡ, ಹಾಗೂ ತುಂಬಾ ಅನುಕೂಲತೆಗಳಾಗ್ತಿದೆ ಈ ಒಂದು ಮಂತಲ್ಲಿ. ಹಾಗೂ ಯಾವುದೋ ಒಂದು ದೈವದ ಕ್ಷೇತ್ರಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ ಅಥವಾ ಒಂದು ದೈವದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೂ ನಮಗೂ ಸಿಗ್ತಿದೆ. ಆ ದೈವದ ಬಗ್ಗೆ ಹೆಚ್ಚಿನ ಒಂದು ನಮಗೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಕೂಡ ಸಿಗ್ತಿರಬಹುದು. ಅದು ತುಂಬ ಎಲ್ಲರಿಗೂ ಅದು ತುಂಬಾ ಒಳ್ಳೆಯದಾಗ್ತಿದೆ. ಆ ದೈವದ ಎನರ್ಜೀಸ್, ಆ ಒಂದು ತಾಯಿಯ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗ್ತಿದೆ. ಇಲ್ಲಿ ತಾಯಿ ಚಾಮುಂಡೇಶ್ವರಿ ಎನರ್ಜೀಸ್ ಬರ್ತಿದೆ. ಎಸ್, ಅಮ್ಮನ ಅನುಗ್ರಹ ಎಲ್ಲರಿಗೂ ಸಿಗ್ತಿದೆ. ಆ್ಯಂಡ್ ಏನು ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಮಸ್ಯೆಗಳಿದೆ, ಅದು ನಿವಾರಣೆ ಮಾಡಲಿಕ್ಕೆ ಅಮ್ಮ ನಿಮಗೆ ಹೆಚ್ಚಿನ ಅನುಕೂಲತೆಯನ್ನು ಮಾಡ್ತಿದ್ದಾರೆ, ಹೆಚ್ಚಿನ ದೃಷ್ಟಿನ ನಿಮ್ಮ ಮನೆಯ ಮೇಲೆ ಇಟ್ಟಿದ್ದಾರೆ. ಎಸ್, ಇಲ್ಲಿ ಪಾಂಡುರಂಗ ವಿಠಲರ ಅನುಗ್ರಹ ಕೂಡ ಪೈಲ್ ನಂಬರ್ 2ಗೆ ಇದೆ. ಸೊ ಪಾಂಡುರಂಗ ವಿಠಲರ ಅನುಗ್ರಹ ಹೆಚ್ಚಾಗಿದೆ, ಗುರುಗಳ ಅನುಗ್ರಹ ಹೆಚ್ಚಾಗಿದೆ, ನೀವು ಮಾಡ್ತಿರೋ ಕೆಲಸದಲ್ಲಿ ಬದಲಾವಣೆ ಇದೆ, ಹಾಗೂ ನಿಮಗೆ ಸಿಗಬೇಕಾಗಿರೋ ಅವಕಾಶನ ನಿಮ್ಮ ಪಾಲಿಗೆ ಭಗವಂತ ದೊರಕಿಸ್ಕೊಡ್ತಿದ್ದಾರೆ ಈ ಒಂದು ಮಂತಲ್ಲಿ. ಹಾಗೆ ನೀವು ಏನೇ ಸೈಲೆನ್ಸ್ ಇದ್ದರೂ, ನೀವೇನೇ ಮಾತಾಡದೆ ಹೋದರೂ ನಿಮ್ಮನ್ನು ಕೆದಕಿ ಮಾತಾಡೋರು ನಿಮ್ಮ ಸರೌಂಡಿಂಗ್ ಇದ್ದಾರೆ. ಆ ವ್ಯಕ್ತಿಗಳ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಆ ಸ್ಥಳದಿಂದ ನೀವು ಮೂವ್ ಆನ್ ಆಗಿ, ಹಾಗೂ ನಿಮ್ಮ ಒಂದು ಬ್ಯೂಟಿ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ, ನಿಮ್ಮ ವೆಹಿಕಲ್ ಬಗ್ಗೆ ಹೆಚ್ಚು ಏನಾದರೂ ಚೇಂಜಸ್ನ ಮಾಡ್ತಿದ್ದೀರಾ, ನಿಮ್ಮ ಮನೆಯಲ್ಲಿ ತುಂಬಾ ಚೇಂಜಸ್ನ ಮಾಡ್ತಿದ್ದೀರಾ, ತುಂಬಾ ಹೊಸ ಮೆಟೀರಿಯಲ್ಸ್ನ ನಿಮ್ಮ ಮನೆಗೆ ಪರ್ಚೇಸ್ ಮಾಡ್ತಿರಬಹುದು, ಅದರಿಂದ ಹೆಚ್ಚಿನ ಅಮೌಂಟ್ ಖರ್ಚಾಗ್ತಿದೆ ಅಂತ ಟೆನ್ಷನ್ ಇರಬಹುದು. ಹಾಗೂ ಸ್ವಂತ ಉದ್ಯೋಗದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊತಿದ್ದೀರಾ. ಈ ಒಂದು ಮಂತಲ್ಲಿ ಹೊಸ ಗುರಿಗಳನ್ನು ಭೇಟಿ ಆಗ್ತಿದ್ದೀರಾ. ಆ ಗುರುಗಳು ನಿಮಗೆ ಹೇಳೋ ಒಂದು ಸೂಚನೆಗಳನ್ನು ನೀವು ಅನುಸರಿಸ್ತಿದ್ದೀರಾ, ಅದರಿಂದ ನಿಮ್ಮ ಬದುಕಲ್ಲಿ ಬೆಳಕು ಹೆಚ್ಚಾಗಿ ಸಿಗ್ತಿದೆ. ಎಸ್, ಹೊಸದೇನು ಇನ್ಫಾರ್ಮೇಷನ್ ಇಲ್ಲಿ ಸಿಗ್ತಿದೆ ಅಂತ ಎನರ್ಜಿ ಸಿಗ್ತಿದೆ. ಸೊ ಜನವರಿ ಮಂತಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನ ಎನರ್ಜೀಸ್ ಹೆಚ್ಚಾಗಿ ಇದೆ. ಎಲ್ಲರಿಗೂ ಒಳ್ಳೆಯದಾಗ್ತಿದೆ, ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗ್ತಿದೆ. ಎಸ್, ಗೌರ್ಮೆಂಟ್ ಜಾಬ್ ಯಾರು ಮಾಡ್ತಿದ್ದೀರಾ ಇಲ್ಲಿ ಖಂಡಿತ ನಿಮಗೆ ಇನ್ನಷ್ಟು ಅನುಕೂಲತೆಗಳಿದೆ, ಪ್ರಮೋಷನ್ ಕೂಡ ಸಿಗ್ತಿದೆ, ಹಾಗೂ ವರ್ಗಾವಣೆ ಕೂಡ ಆಗ್ತಿದೆ. ನಿಮ್ಮ ಬದುಕಲ್ಲಿ ತುಂಬಾ ಅಭಿವೃದ್ಧಿನ ನೋಡ್ತಿದ್ದೀರಾ. ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿದೆ. ಪೈಲ್ ನಂಬರ್ 2. ಎಸ್, ಸಡನ್ನಾಗಿ ನಿಮಗೆ ಒಂದು ಕಾಲ್ ಮೆಸೇಜಸ್ ಬರಬಹುದು, ಅದು ನಿಮಗೆ ತುಂಬಾ ಆಶ್ಚರ್ಯ ಅನ್ನಿಸ್ಬಹುದು. ಯಾರು ನಿಮ್ಮ ಜೊತೆ ಮಾತುಬಿಟ್ಟಿದ್ರು ಆ ವ್ಯಕ್ತಿಗಳು ನಿಮ್ಮ ಜೊತೆ ಮಾತಾಡ್ತಿದ್ದಾರೆ, ಯಾರು ಹೆಚ್ಚಾಗಿ ಮಾತಾಡ್ತಿದ್ರು ಆ ವ್ಯಕ್ತಿಗಳು ಸ್ವಲ್ಪ ನಿಮ್ಮಿಂದ ದೂರ ಆಗ್ತಿದ್ದಾರೆ, ನಿಮ್ಮಿಂದ ದೂರ ಹೋಗ್ತಿದ್ದಾರೆ. ಅದರಿಂದ ನಿಮ್ಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಇರಬಹುದು. ಪೈಲ್ ನಂಬರ್ 2. ಬಟ್ ಆ ವ್ಯಕ್ತಿಗಳಿಂದ ನಿಮಗೆ ಸಾಕಷ್ಟು ಕಣ್ಣು ದೃಷ್ಟಿಗಳಿತ್ತು, ಕೆಟ್ಟ ದೃಷ್ಟಿಗಳು ಇತ್ತು. ಎಸ್, ಅದು ಕೂಡ ನಿಮಗೆ ನಿವಾರಣೆ ಆಗ್ತಿದೆ. ಯಾರು ನಾವು ತುಂಬ ಒಳ್ಳೆಯವರು ಅಂತ ನಾವು ತುಂಬ ಇಷ್ಟಪಟ್ಟಿರ್ತೀವಿ, ಅಂತಹ ವ್ಯಕ್ತಿಗಳಿಂದನೇ ನಿಮಗೆ ಸಾಕಷ್ಟು ನೋವಾಗ್ತಿದೆ. ಬಟ್ ಈ ಒಂದು ಮಂತಲ್ಲಿ ನೋವಾಗ್ತಿದೆ, ಬಟ್ ಈ ಒಂದು ಮಂತಲ್ಲಿ ನಿಮ್ಗೆ ಆ ರೀತಿ ಆಗ್ತಿದ್ದ
ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗ್ತಿದ್ದಾರೆ. ಯಾರು ನಿಮಗೆ ಪರಿಚಯ ಇಲ್ಲ, ಅವ್ರ ಹತ್ರ ಹೆಚ್ಚು ನೀವು ಬಾಂಡಿಂಗ್ ಇಲ್ಲ, ನಿಮ್ಮ ಒಂದು ರಿಲೇಷನ್ಶಿಪ್ ಇಲ್ಲ ಅಂತ ನೀವು ದೂರ ಇದ್ರಿ, ಆ ವ್ಯಕ್ತಿಗಳು ನಿಮಗೆ ಹೆಚ್ಚಿನ ಹತ್ರ ಆಗ್ತಿದ್ದಾರೆ. ಆ ವ್ಯಕ್ತಿಗಳು ನಿಮಗೆ ಒಳ್ಳೆಯದನ್ನು ಬಯಸ್ತಿದ್ದಾರೆ. ಎಸ್ ಎಸ್ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ನಿಮಗೆ ಕೋರ್ಟ್ ವಿಚಾರದಲ್ಲಿ ಆಸ್ತಿ ಬರಬೇಕಾಗಿತ್ತು ಅಥವಾ ಅದಕ್ಕೆ ನೀವು ಹೆಚ್ಚು ಟೆನ್ಷನ್ ಆಗಿದ್ರೆ ನೀವು ಟೈಮಿಂಗ್ ಹೊಸ ಒಳ್ಳೆ ಟೈಮಿಂಗ್ ಸಿಗ್ತದೆ ಈ ಒಂದು ಮಂತಲ್ಲಿ ನಿಮಗೆ. ಈ ಒಂದು ವಿಚಾರ ನಿಮಗೆ ಇನ್ನೂ ಇತ್ಯರ್ಥ ಆಗಿಲ್ಲ ನಿಮ್ಮ ಕೋರ್ಟ್ ವಿಚಾರದಲ್ಲಿ ಅಂತ ನೀವು ಬಾದರ್ ಆಗ್ತಿದ್ರೆ ಈ ಒಂದು ಮಂತಲ್ಲಿ ಕೋರ್ಟ್ ವಿಚಾರದಲ್ಲೂ ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೂಡ ಸಿಗ್ತಿದೆ. ಪಾಯಿಂಟ್ ನಂಬರ್ 1 ಚೇಂಜಸ್ ಇದೆ, ಹೊಸ ಜಾಬ್ ಇದೆ ಆ್ಯಂಡ್ ತುಂಬಾ ಮನಿಗೆ ಸಂಬಂಧಪಟ್ಟಾಗೆ ಏನೋ ಒಂದು ಕ್ಲೆನ್ಸಿಂಗ್ ಕೂಡ ನೀವು ಮಾಡ್ತಿದ್ದೀರಾ. ಹಾಗೂ ನೀವಿರೋ ಸ್ಥಳನೂ ಕೂಡ ನೀವು ಕ್ಲೆನ್ಸಿಂಗ್ ಮಾಡ್ಕೋತಿದ್ದೀರಾ. ಹೆಚ್ಚಿನ ಸುರಕ್ಷತೆ ಇದೆ. ಹಾಗೂ ನೀವು ಸಾಕಿರೋ ಪ್ರಾಣಿಗಳು ಅಥವಾ ನೀವು ಈ ಒಂದು ಮಂತಲ್ಲಿ ಏನು ಹೊಸ ಕೆಲಸಗಳನ್ನ ಮಾಡ್ತಿದ್ದೀರಾ ಆ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆ ಇದೆ. ನೀವು ಸಾಕಿರೋ ಪ್ರಾಣಿಗಳಿಂದ ನಿಮಗೆ ರಕ್ಷಣೆ ಕೂಡ ಇದೆ. ಆ ಪ್ರಾಣಿಗಳಿಂದ ನಿಮಗೆ ಸಿಗ್ತಾ ಇರೋ ಸೂಚನೆಗಳ ಬಗ್ಗೆನೂ ನೀವು ಗಮನ ಕೊಡ್ತಿದ್ದೀರಾ. ಅದು ನಿಮಗೆ ಒಂದು ರೀತಿ ಆಶ್ಚರ್ಯ ಮೂಡಿಸಬಹುದು. ಆ್ಯಂಡ್ ನೀವು ಕೂಡ ಹೆಚ್ಚಿನ ಸಹಾಯನ ಮಾಡ್ತಿದ್ದೀರಾ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ. ನಿಮ್ಮ ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೋತಿದ್ದೀರಾ ಹಾಗೂ ನಿಮ್ಮ ಜವಾಬ್ದಾರಿನೂ ಕೂಡ ಕಮ್ಮಿ ಮಾಡ್ಕೋತಿದ್ದೀರಾ ಈ ಒಂದು ಜನವರಿ ಮಂತಲ್ಲಿ. ಪಾಯಿಂಟ್ ನಂಬರ್ 2, ಯಾರು ನಿಮ್ಮ ಜೊತೆ ಜಗಳ ಆಡಬೇಕು, ಯಾರು ನಿಮ್ಮ ಯಶಸ್ಸನ್ನು ನಿಮ್ಮ ಯಶಸ್ಸನ್ನು ತಡೀತಿದ್ದಾರೆ ಅಥವಾ ನಿಮಗೆ ಏನು ಹರ್ಟ್ ಆಗಂಗೆ ಮಾಡ್ತಿದ್ದಾರೆ, ನಿಮ್ಮ ಒಂದು ಬದುಕಲ್ಲಿ ಏನು ನಿಮಗೆ ನೋವು ಮಾಡ್ತಿದ್ದಾರೆ, ಆ ವ್ಯಕ್ತಿಗಳಿಂದ ನಿಮಗೆ ಒಂದು ರೀತಿ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಹಾಗೂ ಅವ್ರು ಕೊಟ್ಟಿರೋ ಬಾಣ ಅವ್ರಿಗೆ ವಾಪಸ್ ತಿರುಗು ಬಾಣವಾಗಿ ಏಟು ಬೀಳ್ತಿದೆ. ಅದನ್ನು ನೀವು ನೋಡ್ತಿದ್ದೀರಾ. ಅದನ್ನು ತಾಯಿ ಚಾಮುಂಡೇಶ್ವರಿ ಅಮ್ಮ ವಾಪಸ್ ಅವರ ಬದುಕಿಗೆ ಕೊಡ್ತಿದ್ದಾರೆ. ಎಸ್, ತುಂಬ ತಾಳ್ಮೆಯಿಂದ ಇದ್ದೀರಾ ಈ ಒಂದು ಮಂತಲ್ಲಿ. ಎಸ್, ಹೆಚ್ಚು ದೈವದ ಎನರ್ಜೀಸ್ ನಿಮ್ಮ ಸರೌಂಡಿಂಗ್ ಇದೆ. ಅದನ್ನು ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ. ಅದರಿಂದ ನಿಮ್ಗೆ ಆಗ್ತಿರೋ ಅಚ್ಚರಿಗಳು, ಅದರಿಂದ ಆಗ್ತಿರೋ ನಿಮಗೆ ಬದಲಾವಣೆಗಳು ತುಂಬಾ ಸಂತೋಷ ಆಗ್ತಿದೆ. ಎಸ್, ತುಂಬ ದಿವಸದಿಂದ ಅಂದ್ಕೊಂಡಿರೋ ಕೆಲಸ ಸ್ಟಕ್ ಆಗಿ ಅರ್ಧದಲ್ಲೇ ನಿಂತೋಗಿದೆ. ಅದಿನ್ನೂ ಯಾವುದೇ ರೀತಿಯಾದ ಬದಲಾವಣೆ ಆಗ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಪಾಯಿಂಟ್ ನಂಬರ್ 2, ಈ ಒಂದು ಮಂತಲ್ಲಿ ಆ ಕೆಲಸ ಕೂಡ ಮುಂದೆ ಹೋಗ್ತಿದೆ. ಅದರಿಂದ ನಿಮಗೆ ಅವಕಾಶ ಕೂಡ ಸಿಗ್ತಿದೆ. ಆ ಕೆಲಸದಿಂದ ನಿಮಗೆ ಸಮಾಧಾನ ಕೂಡ ಆಗ್ತಿದೆ. ಎಸ್, ಕೆಲವರಿಗೆ ಇಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ಯಾಕೋ ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗ್ತಿಲ್ಲ, ಹೆಚ್ಚಿನ ಲಾಭ ಸಿಗ್ತಿಲ್ಲ ಅಂದ್ಕೊಂಡಿದ್ದೀರಾ. ಎಸ್, ಆ ಕೆಲಸನ ಡ್ರಾಪ್ ಮಾಡಿ ಮುಂದೆ ಬೇರೆ ಬಿಸ್ನೆಸ್ನ ನೀವು ಶುರು ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ, ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಇದ್ದರೆ ಖಂಡಿತ ಇವಾಗ ಜನವರಿ ಮಂತಲ್ಲಿ ನೀವು ಆ ಕೆಲಸದಲ್ಲಿ ಏನು ನಿಮಗೆ ಸಕ್ಸಸ್ ಕಾಣ್ತಿಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ, ಆ ಕೆಲಸನ ಬಿಟ್ಟು ಬೇರೆ ಕೆಲಸದ ಕಡೆ ಗಮನ ಕೊಡ್ತಿದ್ದೀರಾ. ಹಾಗೂ ನಿಮ್ಮ ತಾಯಿ ತಂದೆಯ ಅನುಗ್ರಹ ಆಶೀರ್ವಾದ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಇದೆ. ಎಸ್, ಈ ಒಂದು ಮಂತಲ್ಲಿ ನಿಮಗೆ ಬಹಳಷ್ಟು ಬದಲಾವಣೆ ಹಾಗೂ ಬಹಳಷ್ಟು ಇನ್ಫಾರ್ಮೇಷನ್ಸ್, ಬಹಳಷ್ಟು ಕ್ಲಾರಿಟಿ ಸಿಗ್ತಿದೆ. ಎಸ್, ತುಂಬ ನಂಬ್ತಿದ್ದೀರಾ ಎಲ್ಲ ವ್ಯಕ್ತಿನೂ. ನೀವು ನಿಮ್ಮ ಲೈಫಿಗೆ ಯಾವ ಹೊಸ ವ್ಯಕ್ತಿಗಳು ಬರ್ತಿದ್ದಾರೆ, ನಿಮ್ಮ ಸ್ನೇಹಿತರನ್ನ, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳನ್ನ ಹೆಚ್ಚಾಗಿ ನಂಬ್ತಿದ್ದೀರಾ. ಅದರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಯಾಕೋ ಕಸಿ ಬಿಸಿ ಅನ್ನಿಸ್ತಿರಬಹುದು. ಎಸ್, ನಿಮ್ಮ ಪೂರ್ವಜರನ್ನು ಮಾಡ್ಕೊಂಡು ಬಂದಿರುವಂಥ ಪೂಜೆಗಳನ್ನು ನೀವು ಮತ್ತೆ ಪುನರಾರಂಭಿಸ್ತಿದ್ದೀರಾ, ಪೂಜೆಗಳನ್ನು ಮಾಡ್ತಿದ್ದೀರಾ. ಹಾಗೂ ಏನು ನಿಮ್ಮ ಪೂರ್ವಜರ ಏನೋ ಒಂದು ಸಂದೇಶ ನಿಮಗೆ ಕೊಡ್ತಿರಬಹುದು. ಅವರ ವಸ್ತುಗಳು, ಅವರ ಆಸ್ತಿಗೆ ಸಂಬಂಧಪಟ್ಟಾಗ ಏನು ನಿಮಗೆ ಆಸ್ತಿ ಸಿಕ್ಕಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ ಅದು ಕೂಡ ನಿಮಗೆ ಸಿಗ್ತಿದೆ. ನಿಮ್ಮ ಶತ್ರುಗಳ ವಿರುದ್ಧ ನೀವು ಗೆಲುವನ್ನು ಸದ್ಯಪಡಿಸ್ಕೊತಿದ್ದೀರಾ. ಕಣ್ಣಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಅದನ್ನು ವೈದ್ಯರನ್ನು ಭೇಟಿಯಾಗಿ ಖಂಡಿತ ನಿಮಗೆ ಇನ್ನಷ್ಟು ಆರೋಗ್ಯದಲ್ಲಿ ಬದಲಾವಣೆ ಸಿಗ್ತಿದೆ. ಎಸ್,
Meditation brings answer. Remain positive. Recovery. Wait. Yes. ಏನು ನಿಮ್ಮ ಮನಸ್ಸಲ್ಲಿ ಏನು ಕ್ವಶನ್ ಇದೆ, ಈ ಒಂದು ಮಂತಲ್ಲಿ ನಾನು ಅಂದ್ಕೊಂಡಿದ್ದು ಕೆಲಸ ಮಾಡ್ತೀನ ಅಂತ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಇದ್ದರೆ ಖಂಡಿತ ಆ ಕೆಲಸ ಆಗುತ್ತೆ. ಆ್ಯಂಡ್ 100% ಆ ಕೆಲಸನ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ. 100% ಆ ಕೆಲಸ ಆಗ್ತಿದೆ. ನಿಧಾನವಾಗಿ ಮಾಡಿ, ಫಾಸ್ಟ್ ಅರಿಬರಿಯಲ್ಲಿ ಮಾಡಬೇಡಿ. ಆ್ಯಂಡ್ ತುಂಬಾ ಚೇಂಜಸ್ನ ನೀವು ಮಾಡ್ಕೋತಿದ್ದೀರಾ. ಸಾಕು ಪ್ರಾಣಿಗಳಿಗೋ ಅಥವಾ ಬೀದಿ ನಾಯಿಗಳಿಗೋ ಅಥವಾ ಹಸುವಿಗೆ ಏನಾದರೂ ನಿಮ್ಮ ಕೈ ಹಸ್ತದಿಂದ ತಿನ್ನಲಿಕ್ಕೆ ಕೊಡಿ. ಯಾರಿಗೆ ಹಸಿವಿದೆ ಅವರಿಗೆ ನಿಮ್ಮ ಕೈ ಹಸ್ತದಿಂದ ಏನಾದರೂ ಸಹಾಯನ ಮಾಡಿ. ಖಂಡಿತ ನಿಮಗೆ ಇನ್ನಷ್ಟು ಬದಲಾವಣೆ ನಿಮ್ಮ ಬದುಕಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮ ಕೊಡ್ತಿದ್ದಾರೆ. ನನಗಿಲ್ಲಿ ಒಂದು ಮೆಸೇಜಸ್ ಎನರ್ಜೀಸ್ ಬಂದಿದೆ, ನಾನು ಅದನ್ನು ತಿಳಿಸಿದ್ದೀನಿ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಎಸ್, ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗಲಿ, ಆಯುಷ್ಯ ಆರೋಗ್ಯ ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.